ಗೊತ್ತಿಲ್ದಿರಿ ನಿನ್ನ ನೀರೊಳಗೆ ಇಳ್ಕೊಂಡು ಯಾವಾಗ ತಿಳ್ಕೊಳೋದು ಯಾವ ಜವಾಬ್ದಾರಿ ಸರ್ ನಿಜ ಗೊತ್ತಿದ್ದಿಲ್ಲ ಸರ್. ಇನ್ನೆಲ್ಲ ಹೋಗಿದ್ರಿ ಇಷ್ಟೇ ಗಾಡಿಲಿ ತಗೊಂಡು ಸೆಂಟ್ರ್ ನೀರಲ್ಲಿ ನಿಲ್ಲಿಸ್ಬಿಡ್ಬೇಕಾಯ್ತು ಎತ್ಕೊಂಡೋಗಿ ಅಲ್ಲಿ ಆರಾಮಾಗಿ ವಾಷಿಂಗ್ ಆಗೋದು ಸರ್. ಫೋಟೋ ತಗೊಳಕು, ರೀಲ್ಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ಗಳಿಗೆ ಅಪ್ಡೇಟ್ ಮಾಡಬೇಕು. ಬರೋ ಫಸ್ಟ್ ನನ್ನ ಮಕ್ಕಳು ಎಲ್ಲ ಹೆಲ್ಮೆಟ್ಗಳು ಹಾಕೊಂಡು ಡ್ಯಾನ್ಸ್ಗಳು ಆಡ್ತಾ ಇದ್ದೀರಾ. ಹಾಂ ಅಂತೂ ಇಂತೂ ಸಿಟಿ ಬಿಟ್ವಿ. ಇನ್ನೂ ಟ್ರಾಫಿಕ್ ಕಡಿಮೆನೇ ಇರುತ್ತೆ. ಸಂಡೇ ಅಲ್ವಾ, ಏನು ಕಡಿಮೆ ಇರುತ್ತೆ ಅವರು. ಮೈಸೂರು ರೋಡ್ ಬೇರೆ. ಇಲ್ಲೇನೋ ನಮ್ಮ ಹುಡುಗನ ಯಾರೋ ಹೇಳ್ತಿದ್ರು, ಏನೋ 2 ವೀಲರ್ ಏನೋ ಮೇಲೆ ಬಿಡಲ್ಲ ಅಂತ ಹೇಳ್ತಿದ್ದ. ಏನೋ ನನಗಂತೂ ಗೊತ್ತಿಲ್ಲ. ಎಲ್ಲ 2 ವೀಲರ್ಗಳಿಗೆ ಬರ್ತಾವ್ರೆ. ಆಲ್ರೆಡಿ ಇನ್ನು ಲೋ ಫ್ಯೂಯಲ್ ಇದೆ. ನೋಡುವ. ಗುರು ಕಲೆಕ್ಷನ್ ತುಂಬ ಜೋರು. ಏನು ಗುರು ಹಿಂಗೆ ಲೈನ್ ನಿಂತೈತೆ. ರೋಡ್ ಹಂಗೈತೆ ಬಿಡ್ರಿ, ಇನ್ನೇನು ಮಾಡ್ತೀರ. ಆನ್ ಸ್ಟಾಪ್ ಇಲ್ಲಿ ತೊಳೆದ್ರೆ ಮೈಸೂರಲ್ಲಿ ಎತ್ಬೋದು. ಡಬ್ಬಗುಳಿ ಎಕ್ಸಾಕ್ಟಾಗಿ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಮ್ಯಾಪಲ್ಲಿ ಸ್ಯಾಟಲೈಟ್ ವ್ಯೂ ಹಾಕಿ ನೋಡಿದ್ದಕ್ಕೆ ಅಂದರೆ ಅರ್ಕಾವತಿ ನದಿ ಹರಿಯುತ್ತೆ ಅಂದರೆ ಆ ಪಾರ್ಟಲ್ಲಿ ಎಲ್ಲ ಕಲ್ಲುಗಳು ಬಂಡೆಗಳೆಲ್ಲ ಚೆನ್ನಾಗಿದೆ. ಅಲ್ಲಿ 10 ಗಂಟೆ ಗಾಡಿ ಹೋಗುತ್ತಂತೆ. ಅಲ್ಲಿ 10 ಗಂಟೆ ಹೋದರೆ ಒಳ್ಳೆ ವ್ಯೂ ಚೆನ್ನಾಗಿರುತ್ತೆ. ಒಳ್ಳೆ ಫೋಟೋಸ್ ಕ್ಲಿಕ್ ಮಾಡ್ಬೋದು. ನೋಡುವ, ಹೋಗಾದ್ಮೇಲೆ ಗೊತ್ತಾಗುತ್ತೆ ಏನು ವಿಷಯ ಅಂತ. ಮಗ ಇದು ಫಾಲ್ಸ್ ಐತಲ್ಲ, ಹೋಯ್ತಿದ್ದೇನಾ ಸ್ಟ್ರೈಟಾ? ಎಷ್ಟು ದೂರ ಇಲ್ಲಿಂದ? 1 ಕಿಲೋಮೀಟ್ರ್. ಸರಿ ನಾವು ಥ್ಯಾಂಕ್ಸ್. ಬೆಟ್ಟ ಗಿಟ್ಟ ಎಲ್ಲ ಏನು ಹಿಂಗೆ ಕಾಣಿಸ್ತೈತೆ ಇಲ್ಲಿಂದ. 1 ಕಿಲೋಮೀಟ್ರ್ ಅಂತೆ ಗುರು ಇಲ್ಲಿಂದ. ಅಯ್ಯೋ ಅಮ್ಮ. ಮತ್ತೆ ಹೋಗು. ನೀನು ಹುಡುಗರು ನೀನು ಲೈಕ್ ಆದೆ, ನನಗೆ ಗೊತ್ತಾಯ್ತೇನೆ. ಎತ್ತಾಯ್ತಾ ಗಾಡಿ? ನಮ್ಮ ಅಣ್ಣ ಆಯ್ತು ಹೋಗು ಅಂತ ಅವ್ರು ನೋಡು. ಫಾಲ್ಸ್ ಇಲ್ಲ ಅಂತ. ನೀರು ಹರಿತದಂತ ಅರ್ಕಾವತಿ ನದಿ ಇದೆಲ್ಲ. ಫಾಲ್ಸ್ ಅಲ್ಲ, ನೀರು ಹರಿತದೆ. ಅರ್ಕಾವತಿ ಗೊತ್ತಿಲ್ಲೇನಾ? ಅದರಲ್ಲೇ ಹೋಗೋದು. ವಿಲಿ ಎಲ್ಲ ಹೊಡಿಬೇಕಾಯ್ತು ನೀನು. ಸರಿ ಯಜಮಾನ್ರೆ ಬರೋಣ? ನೀವು ಬಿಡಲ್ಲ ಅಂದ್ಮೇಲೆ ಏನು ಮಾಡ್ತೀರಾ? ನೋಡ್ರಿ ಹೊರಗಡೆ ಹೋಗ್ಬಿಡ್ತೀವಿ ಒಂದಿದ. ಹಾಂ ಅಣ್ಣ ಯಾಕೋ ಫುಲ್ ಗುರ್ರ ಅಂತವನೇ. ಟೆನ್ಷನ್ ಪಾಲ್ಟಿ ಅವಯ್ಯ.
ಯಜಮಾನ್ರು ಯಾಕೋ ಗುರ್ರ ಅಂದ್ಬಿಟ್ಟು ಬಿಡೋಲ್ಲ ಅಂದ್ಬಿಟ್ಟು ಹೊಡೆಗೆ ಅದೆಲ್ಲ ಬೇರೆ ಇನ್ನೊಂದು ಪ್ಲೇಸ್ ಐತೆ ಗುರು. ನಮ್ಮ ಹುಡುಗರು ಬಂದಿದ್ರು, ಅದು ಈ ಪ್ಲೇಸ್ ಅಲ್ಲ, ಅದು ಹತ್ತಲ್ಲಿ ನೀರು ಪಕ್ಕಕ್ಕೆ ಗಾಡಿಗಳು ಎತ್ಕೊಂಡು ಹೋಗ್ಬೋದು. ಇವ ಏನು ಅಯ್ಯೋ ನೈ ಇವನಿಗೆ ಕನ್ನಡ ಬರಲ್ಲ ಏನಿಲ್ಲ. ಏಯ್ ಓಕೆ ಏಯ್ ಆಫ್ ಮಾಡಲಿ ಹೇಳ್ತಾರ ಅಣ್ಣ ಅಲ್ಲಿ. ಬ್ರೋ ಅಡ್ಡಿರಿ ಯಾಕೆ ನಿಂತ್ಕೊಂತಲ್ಲ ಗುರು ನಿಂತ್ಕೊಂಡ್ಬಿಡ್ತದೆ. ದಬ್ಬಾಗುಳಿ ಫಾಲ್ಸು, ಅದು ಫಾಲ್ಸ್ ಎಲ್ಲ ಇದು ನಾರ್ಮಲ್ ನೀರು ಹರಿಯುತ್ತೆ ಇಲ್ಲೆಲ್ಲ. ಡ್ಯಾಮಿಂದ ಗೇಟ್ ಓಪನ್ ಮಾಡಿದಾಗೆಲ್ಲ ನೀರು ಬರುತ್ತೆ, ಚೆನ್ನಾಗಿದೆ. ಇಲ್ಲೆಲ್ಲ ಬೈಕೆಲ್ಲ ಒಳ್ಳೆ ಸೀನ್ ಮಾಡಿದ್ದೀವಿ ಇಲ್ಲಿ. ತೋರಿಸ್ತೀನಿ ಅದನ್ನು. ಇಲ್ಲಿ ಬೈಕೆಲ್ಲ ಒಳ್ಳೆ ಸೀನ್ ಮಾಡಿ ಎಲ್ಲ. ಸರ್ ಇದು ನೀವೆಲ್ಲ ಹಿಂಗೆ ಬಂದ್ರಲ್ಲಿ ಇಲ್ಲಿ ಇದ್ರ ಬಗ್ಗೆ ಏನಾದರೂ ಹೇಳ್ಬೇಕು ನೀವು? ಏನಿಲ್ಲ ಸರ್. ಏನು ಹೇಳ್ತೀವಿ ನೋಡ್ರಿ. ಏನು ಹೇಳ್ಬೇಕು ಹೇಳಿ ನೀವೇ. ಹೇಳ್ಬೇಕು ನೀವು. ಆಫ್ ರೋಡಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದಿದ್ದೀರಾ. ಏನು ಕಥೆ ಏನು ಹೇಳಿ ಬೇಗ 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 ಹೇಳಿ. ಏನು ಸ್ಟೋರಿ ಹೇಳ್ರಿ. ಏನಿಲ್ಲ ಸರ್, ಒಳ್ಳೆ ಹ್ಯಾಪಿನೆಸ್ ಸಿಕ್ತು. ಟ್ರಾವೆಲ್ ಮಾಡೋದ್ರಿಂದ ಸ್ವಲ್ಪ ತುಂಬ ಖುಷಿ ಸಿಕ್ತು. ಓಕೆ, ಏನಿಲ್ಲ ಅಷ್ಟೇ ಅಷ್ಟೇ ಲೈಫ್, ಏನಿಲ್ಲ ನೋಡಿ. ಫೋನ್ ಹಿಂಗೆ ಇತ್ತು ಬಿದ್ದರೆ ಹೊಡೆದೋಗುತ್ತೆ, ಅಷ್ಟೇ ಜೀವನ. ಅಷ್ಟೇ. ಸೊ ಇದು ಏನೋ ಇಬ್ಬರು ಕುತ್ಕೊಂಡು ಕಷ್ಟ ಸುಖ ಮಾತಾಡ್ತಿದ್ರಲ್ಲ. ನಾವು ಇಲ್ಲಿ ಸಂಶೋಧನೆ ಮಾಡೋಣ ಅಂತ ಬಂದಿದ್ದೀವಿ. ಏನು ಸಂಶೋಧನೆ? ಟ್ರೈ ಮಾಡ್ತೀರಾ? ಮಣ್ಣಲ್ಲಿ ನೀರು ಬರ್ತದಲ್ಲ. ಏನು ಸರ್ ಹಿಂಗೆ ಕೂತಿದ್ದೀರಾ ನೀವು ಈ ಪೊಸಿಷನ್? ಬಿಸಿಲಲ್ಲಿ ಒಣಗಿಸ್ಕೋತಾವ್ರೆ, ಬಿಸಿಲಲ್ಲಿ ಕಾಯಿಸ್ಕೋತಾವ್ರೆ, ವಿಟಮಿನ್ ಡಿ ತಗೋತಾವ್ರೆ ಬಿಸಿಲಲ್ಲಿ. ವಿಟಮಿನ್ ಡಿ ಬರೋದು 11 ಗಂಟೆಯಲ್ಲಿ. ವಿಟಮಿನ್ ಡಿ 11 ಗಂಟೆ ಸಿಗ್ತದೆ. ತಗೊಂಡು ಸೆಂಟ್ರ್ ನೀರಲ್ಲಿ ನಿಲ್ಲಿಸ್ಬಿಡ್ಬೇಕಾಯ್ತು ಎತ್ಕೊಂಡೋಗಿ. ಅಲ್ಲಿ ಆರಾಮಾಗಿ ವಾಷಿಂಗ್ ಆಗೋದು ಸರ್. ಫೋಟೋ ತಗೊಳಕು, ರೀಲ್ಸ್ ಮಾಡಬೇಕು, ಇನ್ಸ್ಟಾಗ್ರಾಮ್ಗಳಿಗೆ ಅಪ್ಡೇಟ್ ಮಾಡಬೇಕು. ಬರೋ ಫಸ್ಟ್ ನನ್ನ ಮಕ್ಕಳು ಎಲ್ಲ ಹೆಲ್ಮೆಟ್ಗಳು ಹಾಕೊಂಡು ಡ್ಯಾನ್ಸ್ಗಳು ಆಡ್ತಾ ಇದ್ದೀರಾ. ಹಾಂ ಏಯ್ ಗೊತ್ತಿಲ್ದಿರ ಏನು ನಿನ್ನ ನೀರೊಳಗೆ ಹೇಳ್ಕೊಂಡು ಯಾವಾಗ ತಿಳ್ಕೊಳೋದು ಯಾವ ಜವಾಬ್ದಾರಿ? ಸರ್ ನಿಜ ಗೊತ್ತಿದ್ದಿಲ್ಲ ಸರ್. ಇನ್ನೆಲ್ಲ ಹೋಗಿದ್ದೀರಿ? ಗಾಡಿ ಹಿಂಗೆ ತಗೊಂಬಂದ್ರಿ? ಸುಮ್ಮನೆ ಫೋಟೋ ತಗೊಂಡು ಏನು ಫೋಟೋ ತಗೊಳಕ್ಕೆ ತಗೊಂಡು ಅಲ್ಲಿ ನಿಲ್ಸ್ಕೊಂಡ್ಬಿಡ್ಬೇಕಾಯ್ತು. ಫೋಟೋ ತಗೊಂಬೋದಾಯ್ತು. ವಾಯ್ಸ್ 390 ಎತ್ಕೊಂಡೆ. ಒಂದು 390 ಗುರು.
ಒಂದು ಡ್ರ್ಯಾಗ್ ಹೊಡೆಯೋಣ ಈಗ. ಕ್ರೇಜಿ ಗುರು. ಮಸ್ತ್ ಮಸ್ತ್. ದಬ್ಬಗುಳಿ ಆಮೇಲೆ ಅಲ್ಲೆಲ್ಲ ಲೀಡು ಎಲ್ಲ ಮುಗೀತು. ಪೊಲೀಸು ಅದರ ಫೈನೆಲ್ಲ ಕಟ್ಟಿ ಇವತ್ತು ಒಳ್ಳೆ ಸೀನು. ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.